ರಾಜ್ಯದಲ್ಲಿ ವೈದ್ಯಕೀಯ ಪ್ರವೇಶಾತಿಗೆ ಸಂಬಂಧಪಟ್ಟಂತಹ ನೀಟ್ ಎಕ್ಸಾಮ್ ಅನ್ನ ಮರುಪರೀಕ್ಷೆ ಜೂನ್ 21ರಂದು ರಾಜ್ಯದ 31 ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ನಡೆದಿದೆ. ಸೊ ಅದು ಎಲ್ಲ ಒಂದು ಅಕ್ಕಪಕ್ಕದಲ್ಲಿರುವಂತಹ ಬಿಗಿ ಭದ್ರತೆಯೊಂದಿಗೆ ಪರೀಕ್ಷೆ ಬಹಳ ಉತ್ತಮವಾಗಿ ನಡೆದಿದೆ ಅಂತ ಹೇಳಿ ಕೂಡ ಹೇಳ್ಬೋದು ಸ್ನೇಹಿತರೆ. ಸೊ ಅಂದ್ರೆ ಬೆಂಗಳೂರಿನಲ್ಲಿ ನೆಲಮಂಗಲದಲ್ಲಿ ಬರುತ್ತಿರುವಂತಹ ರೈಲು ಕೆಟ್ಟು ನಿಂತು ಅನೇಕ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬರಲು 1 ನಿಮಿಷ ಲೇಟ್ ಆದರೂ ಕೂಡ ಆ ಗೇಟ್ ನ ಒಳಗಡೆ ವಿದ್ಯಾರ್ಥಿಗಳಿಗೆ ಪ್ರವೇಶಿಸಲು ಬಿಟ್ಟಿಲ್ಲ. 1 ವರ್ಷ ಎಷ್ಟೋ ವರ್ಷಗಳಿಂದ ಅವರ ಕುಟುಂಬದವರು ಏನೋ ಒಂದು ಆಸೆ ಇಟ್ಟಿರ್ತಾರೆ, ಯಾವುದೋ ಒಂದು ಕಾರಣಕ್ಕೋಸ್ಕರ ರೈಲ್ವೆ ಲೇಟ್ ಆಯ್ತು, ಬಸ್ ಲೇಟ್ ಆಗಿಗೋಸ್ಕರ 1 ನಿಮಿಷ ಲೇಟ್ ಆದ್ರೂ ಕೂಡ ವಿದ್ಯಾರ್ಥಿಯರಿಗೆ ಒಳಗಡೆ ಬಿಟ್ಟಿಲ್ಲ. ಅದೆಲ್ಲ ತಾವು ಗಮನಿಸ್ತಾ ಇರ್ತೀರಿ. ವಿದ್ಯಾರ್ಥಿಗಳು ಕೆಳಗಡೆ ಬಿದ್ದು ಅಳ್ತಾ ಇದ್ದಾರೆ. ಅಲ್ಲಿರುವಂತಹ ಪೊಲೀಸರಿಗೆ ಕಾಲನ್ನು ಕೂಡ ಹಿಡ್ಕೋತಾ ಇದ್ದಾರೆ, ದಯವಿಟ್ಟು ಬಿಡಿ 1 ನಿಮಿಷ ಲೇಟ್ ಆಗಿದೆ ಅಂತ ಹೇಳಿ. ಆದ್ರೂ ಕೂಡ ಯಾವುದೇ ತರಹದ ಎಕ್ಸ್ಕ್ಯೂಸ್ ಅನ್ನು ಕೂಡ ಅಭ್ಯರ್ಥಿಗಳಿಗೆ ಕೊಟ್ಟಿಲ್ಲ. ಸೊ ಇದು ಅಭ್ಯರ್ಥಿಗಳು ಬಹಳ ನೊಂದುಕೊಂಡಿರುವಂತದ್ದು ಮತ್ತು ಅವರ ಪೇರೆಂಟ್ಸ್ ಗಳು ಕೂಡ ಅವರ ಒಂದು ಆಸೆ ಇದ್ದಿರುತ್ತೆ ಆ ನೀಟ್ ಎಕ್ಸಾಮ್ ಅನ್ನ ಬರೆಯಕ್ಕೆ ಅವ್ರ ಮಕ್ಕಳಿಗೆ ಕಳಿಸಿರ್ತಾರೆ. ಆದ್ರೆ ಯಾವುದೋ ಒಂದು ಕಾರಣದಿಂದ ಕೆಲವು ನಿಮಿಷಗಳ ಲೇಟ್ ಆಗಿದ್ದರಿಂದ ಅಭ್ಯರ್ಥಿಗಳಿಗೆ ಪರೀಕ್ಷಾ ಕೇಂದ್ರಕ್ಕೆ ಒಳಗಡೆ ಪ್ರವೇಶಿಸಲು ಬಿಟ್ಟಿಲ್ಲ. ಸೊ ಇದು ಒಂದು ಅಟ್ಲೀಸ್ಟ್ 1 ನಿಮಿಷ 2 ನಿಮಿಷ ಲೇಟ್ ಆಗಿದೆ, ಅದು ರೈಲ್ವೆ ಏನೋ ಕೆಟ್ಟು ಹೋಗಿದ್ದಂತಹ ಕಾರಣಕ್ಕೆ ಅವರು ಕಾರಣ ಹೇಳಿದ್ರು ಕೂಡ ಅಲ್ಲಿರುವಂತಹ ಪೊಲೀಸರಾಗ್ಲಿ ಪರೀಕ್ಷೆ ಕೇಂದ್ರಕ್ಕೆ ಒಳಗಡೆ ಪ್ರವೇಶಿಸಲು ಬಿಟ್ಟೇ ಇಲ್ಲ. ಅಭ್ಯರ್ಥಿಗಳು ಪರದಾಡುತ್ತಾ ಅಳುತ್ತಾ ಅಲ್ಲೇ ಹೊರಗಡೆನೆ ವೇಟ್ ಮಾಡ್ತಾ ಇದ್ದಾರೆ. ಸೊ ನೀಟ್ ಪರೀಕ್ಷೆ ಇವಾಗ ಮತ್ತೆ ಮರುಪರೀಕ್ಷೆ ಆಯಿತು. ಸೊ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ಒಟ್ಟು 195 ನಿಮಿಷಗಳ ಕಾಲ ಈ ನೀಟ್ ಎಕ್ಸಾಮ್ ಅನ್ನ ನಡೆಯಿತು ಸ್ನೇಹಿತರೆ. ಸೊ 15 ನಿಮಿಷಗಳ ಅವಧಿಯನ್ನು ಕೂಡ ಹೆಚ್ಚಿಸಲಾಗಿತ್ತು. ಸೊ ನೋಡ್ರಿ, ಯಾವ ಪರೀಕ್ಷಾ ಕೇಂದ್ರಗಳಿತ್ತು, ಎಲ್ಲಿ ಪರೀಕ್ಷೆ ನೀಟ್ ಎಕ್ಸಾಮ್ ನಡೀತೈತೆ ಅದರ 200 ಮೀಟರ್ ಸುತ್ತಮುತ್ತಲು ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿತ್ತು. ಸೊ NTA ಈಗಾಗಲೇ ಈ ಒಂದು ನೀಟ್ ಎಕ್ಸಾಮ್ನ ಜುಲೈ ತಿಂಗಳಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಕೂಡ ಆರಂಭವಾಗಿಲ್ಲದಂತೆ ಹೇಳಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಈ ಒಂದು ಫಲಿತಾಂಶವನ್ನು ಪ್ರಕಟಿಸಿದ ನಂತರ ಈ ಒಂದು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿಯ ಒಂದು ಜೂನ್ ತಿಂಗಳಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಕೂಡ ಆರಂಭಿಸಿದೆ ಅಂತ ಹೇಳಿ ಕೂಡ ಹೇಳಲಾಗಿದೆ ಸ್ನೇಹಿತರೆ. ಜೂನ್ 21ರಂದು ಈಗ ಮೊನ್ನೆ ನಡೆದಂತಹ ನೀಟ್ ಎಕ್ಸಾಮ್ನ ಮರುಪರೀಕ್ಷೆಯ ಕೀ ಉತ್ತರಗಳು OMR ಶೀಟ್ಗಳು ಜುಲೈ 2026ರಂದು ಬಿಡುಗಡೆಯಾಗಲಿದೆ ಅಂಥೇಳಿ ಅದರ ನಿರೀಕ್ಷೆಯನ್ನು ಕೂಡ ಇದೆ ಅಂಥೇಳಿ NTA ಸಂಸ್ಥೆ ಹೇಳಿದೆ ಸ್ನೇಹಿತರೆ. ಇದು ಪ್ರಸ್ತುತ ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಮಾಹಿತಿ.